ಅದ್ಭುತವಾದ ಹೆಸರು ಶೇಕ್ಸ್ಪಿಯರ್, ವಿಲಿಯಂ ಶೇಕ್ಸ್ಪಿಯರ್. ಆತನ ಯಾವ್ದಾದ್ರು ಒಂದು ಕೃತಿಯ ಹೆಸರನ್ನು ಹೇಳ್ತೀರಾ? ಯಾವ್ದಾದ್ರು ಒಂದು ಕೃತಿಯ ಹೆಸರು ಹೇಳ್ತೀರಾ? ನಿಮಗೆ ಯಾವ ಸಾನೆಟ್ ಇಲ್ವಾ? SLC ಇರ್ಬೇಕಲ್ಲ? ಇದೆ ಇಲ್ವಾ? ಇಲ್ಲ, ತೆಗೆದುಬಿಟ್ಟಿದಾರ. ಜೂಲಿಯಸ್ ಸೀಸರ್ ನಾಟಕ, ಮ್ಯಾಕ್ಬೆತ್ ನಾಟಕ, ಹ್ಯಾಮ್ಲೆಟ್, ಈ ತರ ಇತಿಹಾಸದಿಂದ ವಸ್ತುಗಳನ್ನು ತೆಗೆದುಕೊಂಡು ನಾಟಕವನ್ನು ರಚನೆ ಮಾಡಿದವರು. ಸಾನೆಟ್ ಅಂತೇಳಿ ಒಂದು ಫಾರ್ಮೆಟ್ ಇದೆ, ಮಾದರಿ, ಒಂದು ಕಾವ್ಯದ ಮಾದರಿ ಇದೆ. ಅದರಲ್ಲಿ ಕಾವ್ಯವನ್ನು ರಚನೆ ಮಾಡಿದವರು ಶೇಕ್ಸ್ಪಿಯರ್. ಇಂಗ್ಲೆಂಡ್ ಒಬ್ಬ ಮಹಾಕವಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ವರ್ಷ? 500 ವರ್ಷದಿಂದ ಇಂಗ್ಲೆಂಡ್ ಪ್ರೊಡ್ಯೂಸ್ ಮಾಡೋದು ಶೇಕ್ಸ್ಪಿಯರ್ನ ರೂಪದಲ್ಲಿ. ಅರ್ಥ ಆಯ್ತಲ್ಲ? ಆದ್ರೆ ಕನ್ನಡದಲ್ಲಿ ಮಹಾಕವಿ ಬಂದು 1200 ವರ್ಷ ಆಗೋಯ್ತು. 9ನೇ ಶತಮಾನದಲ್ಲಿ ಕನ್ನಡದಲ್ಲಿ ಮಹಾಕವಿ. ಯಾರು ಮಹಾಕವಿ? ಕನ್ನಡದ ಮಹಾಕವಿ ಯಾರು ಹೇಳ್ತೀರಿ? ಪಂಪ. ಕರೆಕ್ಟ್, ಪಂಪ ಕನ್ನಡದ ಮೊದಲ ಮಹಾಕವಿ. ಪಂಪ ಬಂದ 600 ವರ್ಷಗಳ ನಂತರ. ಪಂಪ 9ನೇ ಶತಮಾನದವರು, ಈತ 15ನೇ ಶತಮಾನದವರು ಶೇಕ್ಸ್ಪಿಯರ್. ಆತನ ಆಗ ಬರೆದಂತ ಇಂಗ್ಲಿಷ್, ಹಳೆಯ ಇಂಗ್ಲಿಷ್, ಇವತ್ತು ಕೂಡ ಆ ಇಂಗ್ಲಿಷನ್ನು ಓದುವುದಕ್ಕೆ ನಾವು ಡಿಕ್ಷನರಿಯನ್ನ ಅವಲಂಬಿಸಬೇಕಾಗ್ತದೆ. ಯಾಕಂದ್ರೆ ಅದು ಬಳಕೆಯಿಂದ ದೂರವಾದ ಇಂಗ್ಲಿಷ್, ಆ ಕಾಲದ ಇಂಗ್ಲಿಷ್. ಹೀಗೆ 4 ಹೌಸ್ಗಳನ್ನ ಇಟ್ಟು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಶಾಲೆಯವರು ಅಂತ ಹೇಳಿದ್ರೆ, ಶಕುಂತಲ ಅವರ ಬುದ್ಧಿಮತ್ತೆ, ಅನಿಬೆಸೆಂಟರ ಸಮಾಜಮುಖಿ ಗುಣ, ಐನ್ಸ್ಟೈನರ ಸಂಶೋಧನಾ ಪ್ರವೃತ್ತಿ ಮತ್ತು ವಿಲಿಯಂ ಶೇಕ್ಸ್ಪಿಯರ್ನ ಕವಿ ಹೃದಯ ನಿಮಗೆ ಬಂದರೆ ನೀವು ಪರಿಪೂರ್ಣತೆಯತ್ತ ಹೆಜ್ಜೆ ಹಾಕ್ತೀರಿ. ಆಗ ವಸ್ತುವಿನಲ್ಲಿ ಬಡತನ ಇರಬಹುದು. ಯು ಮೇ ಪೂರ್ ಇನ್ ಮೆಟೀರಿಯಲ್ ಥಿಂಗ್ಸ್, ಬಟ್ ಯು ಆರ್ ರಿಚ್ ಇನ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ. ನೀವು ನಿಮ್ಮ ಬೌದ್ಧಿಕ ಸಾಮರ್ಥ್ಯದಲ್ಲಿ ಶ್ರೀಮಂತರಿರ್ತೀರಿ ಅಂತ ಹೇಳಿ ಈ 4 ಜನರನ್ನ ಅವರು ಹೆಸರಿಸಿದ್ದಾರೆ. ಮತ್ತೆ ಈ 4 ಜನ ಇದಾರಲ್ಲ, ಇವ್ರು ಯಾರು ಶ್ರೀಮಂತರಲ್ಲ. ಅಂದ್ರೆ ಇವ್ರು ಯಾರಿಗೂ ಆ ಕಾಲಕ್ಕೆ ಇದ್ದಂತ ವೈಭವ ಇರಲಿಲ್ಲ. ಇವ್ರು 4 ಜನಕ್ಕೆ ಅಧಿಕಾರನೂ ಇರಲಿಲ್ಲ, ಹಣನೂ ಇರಲಿಲ್ಲ. ಮತ್ತೆ ಅವ್ರ ಕಾಲದಲ್ಲಿ ಅವರ ಮಹಿಮೆಯನ್ನ ಬಹಳ ದೊಡ್ಡದಾಗಿ ಯಾರು ಕೊಂಡಾಡಿರಲಿಲ್ಲ. ಇವರೆಲ್ಲರೂ ಕೂಡ ಮನುಷ್ಯನ ನಾಗರಿಕತೆಗೆ ತಮ್ಮದೇ ಕಾಣಿಕೆಯನ್ನು ಕೊಟ್ಟವರು. ಈ ಹಿನ್ನೆಲೆ ಒಳಗಡೆ ನಾನು ನಿಮ್ಮಲ್ಲಿ, ನಿಮ್ಮ ಪುಟ್ಟ ಮನಸ್ಸುಗಳಿಗೆ ಮನವಿ ಮಾಡದೆ ಏನಂತ ಹೇಳಿದ್ರೆ, ಇವರಿಂದ ನಾವೆಲ್ಲರೂ ಕಲಿಬೇಕು.